ಬಜ್ಜಿ ಇದು ಎಂತ ಕಣ್ಣೀರಂದು ಹೇಳ್ಬಿಟ್ಟಾರು ಅವಳು ಶುರು ಮಾಡ ಮಾರ. ಅಲ್ದ ಪ್ರೀತಿಯ ಕಣ್ಣೀರ, ದುಃಖದ ಕಣ್ಣೀರ, ಅಲ್ದಿರೆ ಯಾರು 4 ಬಾರಿಸಿಯ ನೋವಿನ ಕಣ್ಣೀರ. ಎಂತಕ್ಕೆ ಮರ್ತಿದ್ದಿ ಮರಯ ಇದು ಥೋ. ಏ ಕೃಷ್ಣ, ನಮ್ ಪಚ್ಚಿಗೆ ಇನ್ನೂ ಒಂಚೂರು ಔಷಧಿ ತಗೋಬಾರ. ಒಳಗಿದೆ ನೋವು ಬರೆಯ ಎಂತ ಅಂತ ಹೇಳಿ. ಆ ಪಟೇಲ್ರ ಬದ್ಲಿ ಪೆಟ್ಟು ತಿದ್ದದ ಆ ನೋವಿನ ಕಣ್ಣೀರ ಅಲ್ಲ ಬರೆಯ. ಎಲ್ಲ ಸರಿ, ನನಗೆ ಸಮ ಹೊಡೆದು ಈ ಬಾಡಿನ ಗುಜರಿ ಗುಜರಿ ಐಟಮ್ ಮಾಡ್ಬಿಟ್ರೆ ಬರೆಯ. ಏ ಪಚ್ಚೆ, ಒಳಗಿನ ಗಾಯಕ್ಕೂ ಹೆರ್ಗಿನ ಗಾಯಕ್ಕೂ ಎಲ್ಲದಕ್ಕೂ ಒಂದೇ ಮದ್ದು ಕಾಣ ಇದೆ. ತಗ ತಗ, ಇದನ್ನ ತಕೊಂಡು ಒಂದು ಒಳ್ಳೆ ನಿದ್ರೆ ಮಾಡ್ರಿತ್ತಲ್ದ ಎಲ್ಲ ಸಮಾತ್ತು ಮರೆಯ. ಅಲ್ಲ ಬಜ್ಜಿ, ನಮ್ಮೂರ ದೇವಸ್ಥಾನ ಗಂಟೆ ಇಷ್ಟು ಜನ ಪಡಿತ್ರೋ ಇಲ್ಲಿಯೋ ಮಾರ. ನಿನ್ನ ಕಂಡ್ಕೊಂಡವ್ರೆಲ್ಲ ಪಡಿತ್ರಲ್ಲ ಮಾರ. ನಮ್ಮ ಲೀಡರ್ ಅಂತ ಹೇಳ್ಕಂಬ್ಗೆ ಏನ್ ನಾಚಿಕೆ. ಕೊಡ್ರ ಕೊಡ್ರ, ಅವರೆಲ್ಲ ಪೆಟ್ಟು ಕೊಡ್ತರು, ನೀವು ಮಾತಿಗೆ ಪೆಟ್ಟು ಕೊಡ್ತೀರಿ ಅಷ್ಟೇ. ಗಿಡ್ಡೆ, ಈ ಪಚ್ಚಿ ಒಂಥರ ಸಿಹಿ ಮಾವಿನ ಹಣ್ಣಿನ ಮರ ಇದ್ದಾಗ ಎಲ್ರಿಗೂ ಸಿಹಿ ಹಣ್ಣು ಬೇಕು, ಅದಕ್ಕೆ ಕಲ್ಲಡಿದ್ರು. ಅದು ಅಲ್ಲದೆ ಮಾವಿನ ಹಣ್ಣಿನ ಸೀಸನ್ ಅಲ್ದ, ಅದಕ್ಕೆ ಕಲ್ ಪೆಟ್ಟಿದ್ದಷ್ಟು ಜಾಸ್ತಿ. ಈ ಪಚ್ಚಿ ಪೆಟ್ಟು ತಿಂದ್ರು ಎಲ್ರಿಗೂ ಸಿಹಿ ಮಾವಿನ ಹಣ್ಣೆ ಕೊಡೋದು ಮರೆಯ. ಅರ್ಥ ಪಡ್ಕೊಳ್ಳಿ. ಏ ಬಚ್ಚಿ, ನೀ ಬಚ್ಚಿಡಿ ಹತ್ತು ಕಾಮ್ ಕಾತಲ್ಲ ಮಾರ. ನೀನ್ ಹೀರೋ ಅಲ್ದನ, ನೀನ್ ಹೀಗೆಲ್ಲ ಅಳೋಕಾಗ್ದ. ನೀನ್ ಆ ಭುವನ್ನ, ಆ ಪಟೇಲ್ನ, ದೊಡ್ಡ ಪಟೇಲ್ನ ಎಲ್ಲರನ್ನು ಈ ಅಂಗಡಿ ನೋವಿನ ಎಣ್ಣೆ ಕೊಡು ಅಪ್ಪಂಗ್ ಮಾಡ. ಏ ಅಪ್ಪ ಒಂದು ಊರ್ ಬಿಟ್ಟು ಹೋಗ್ತಾ ಇದ್ದ, ನನ್ನ ದಾರಿಲಿದ್ದು ಮುಳ್ಳು ಹೋಗ್ತು ಅಂತ ಅನ್ಕೊಂಡೆ. ಆದ್ರೆ ಆ ದೊಡ್ಡ ಪಟೇಲ್ರು ದೊಡ್ಡ ಮುಳ್ಳಿನ ಹೊರನ ತಂದು ನನ್ನ ದಾರಿ ಹಿಂಗ ಹಾಕ್ಬಿಟ್ರು ಮಾರಯ್ಯ. ಅವ ಎಂತ ಮಾಡ್ನ ನಿಂಗೆ? ಆಮೇಲೆ ಇತ್ತೀಚೆಗೆ ಆ ಟೀಚರ್ ಅಮ್ಮ ಭಾರಿ ಬದಲಾದಂಗಿತ್ತು ಅಲ್ದಾ? ಹೌದು ಮಾರ್ರೆ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಕಾಫಿ ಮಾಡಿ ಅವರೇ ಎಲ್ರಿಗೂ ಕಾಫಿ ತಂದು ಕೊಟ್ರು. ಎಂಥದೋ ಬದಲಾದಂಗಿತ್ತು, ಆದ್ರೆ ಎಂತ ಅಂತ ಗೊತ್ತಾಗ್ತಿಲ್ಲ. ಭುವನ ಊರಿಗೆ ವಾಪಸ್ ಹೋಗೋದು ಕೈದಾರ ಮೇಲೆ ಅವ್ರು ಭಾರಿ ಖುಷಿಯಾದಂಗಿತ್ತು ಮಾರೈತಿ. ಹೌದು ಮಾರ್ರೆ, ಭುವನನ್ಗೆ ಗುಂಡು ಬಿದ್ದಿದ್ದ ದಿನದಿಂದ ನಾನು ಕಾಣ್ತಾನೇ ಇದ್ದೆ. ನಮ್ಮ ಸವಿತಂಗೂ ಟೀಚರ್ ಅಮ್ಮಂಗೂ ಎಂಥ ವ್ಯತ್ಯಾಸನೇ ಇಲ್ಲ. ಭುವನನ ಮೇಲೆ ಟೀಚರ್ ಅಮ್ಮನಿಗೆ ಪ್ರೀತಿವಂತ ಹೆಂಗೆ? ಅದಿರಲಿ ಮಾರೈತಿ, ದಣಗಳೊಟ್ಟಿಗೆ ಮಾತಾಡುವಾಗ ಅವ್ರ ಮುಖ ಕಾಣ್ಕಿತ್ತು. ಅವ್ರ ಉತ್ಸಾಹ 100 ಮಡಿ ಹೆಚ್ಚಾದಂಗೆ ಕಾಣ್ಬೋಂಗಿತ್ತು. ನಿಮ್ದಂತ ಚರ್ಚೆ ಗಂಡ ಹೆಂಡತಿ ಮಧ್ಯದಂಗೆ ಅಂತಾರು ಇರುತ್ತಪ್ಪ. ಈಗ ನೀವಿಬ್ರು ಪೂರ್ಣ ಶ್ರದ್ಧಾಕ್ಕನ ಬಗ್ಗೆ ಮಾತಾಡ್ರಿಯಲ್ಲ, ಹಂಗೆ ನಿಮ್ಮಿಬ್ಬರ ಬಗ್ಗೆ ಬೇರೆ ಯಾರು ಮಾತಾಡ್ರಿ ಅಂತ ಹೇಳ್ತೀರಿ? ಅಲ್ಲ ಮಾರಯ್ಯ, ನಾವು ಅವರಿಬ್ಬರ ಬಗ್ಗೆ ಎಂತ ಮಾತಾಡ್ದು, ಎಂತ ತಪ್ಪು ಮಾತಾಡ್ದು? ಟೀಚರ್ ಅಮ್ಮ ಭುವನ ಗಂಡ ಹೆಂಡ್ತಿಯ, ಇದೆಂತ ನಾವು ಕೇಳದೇ ಇರೋ ಹೊಸ ವಿಷಯ? ಅದ ಹಾಗೆಂತ ಇಲ್ಲ, ಗಂಡ ಹೆಂಡ್ತಿಲ್ಲ ಅಂತಲ್ಲ. ಈಗ ನೀವಿಬ್ರು ಗಂಡ ಹೆಂಡ್ತಿ, ನಾ ಗೋಡಿ ಮಧ್ಯೆ ಮಾತಾಡ್ಕೊಂತೀರಿ. ಅರೆ ಅವರಿಬ್ರು ಗಂಡ ಹೆಂಡ್ತಿ ಅಲ್ದ ಅದಕ್ಕೆ ಎಲ್ಲರೂ ಸಿಗ್ದಾಳಿ ಮಾತಾಡ್ಕೊಂತಾರಪ್ಪ. ಈಗ ನಮ್ಮೊಟ್ಟಿಗೆ ಕೆಲಸ ಮಾಡೋರಿಗೆ ಎಂಥವ್ರು ಏಟು ಬಿದ್ದರೆ, ಗುಂಡು ಬಿದ್ದರೆ ಬೇಜಾರಾತಿಲ್ಯಾ? ಅದಕ್ಕೆ ಶ್ರದ್ಧೆ ಮೇಲೆ ಇವೆಲ್ಲದಕ್ಕೂ ಬೇಜಾರು ಮಾಡ್ಕೊಂತೀರ. ಅದಕ್ಕೆ ಅವ್ರೊಂಚೂರು ಸೇವೆ ಮಾಡೋಕೋರು ನೀವೆಂತದ್ದು ಕತ್ತಿ ಕೊಟ್ಟದ, ಹೌದಾ? ಬಾಯ್ ಪುಟ, ದೊಡ್ಡವ್ರು ಮಾತಾಡೋದು ಎಂತ ಮಾತಾಡ್ದ ನಡಿಯಾ? ನಾ ಮಾತಾಡೋಕ್ಕಾಗಂದಿದ್ದೆ, ನೀವು ಅವ್ರಿಬ್ಬರ ಬಗ್ಗೆ ಮಾತಾಡ್ಲಿಲ್ಲ, ಅದಕ್ಕೆ ನಾನು ಮಾತಾಡದ್ದು. ನೀವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿದೆ ಅಂತ ಮೀನ್ ಮಾರ್ಕೆಟಾ? ಏಯ್ ವಾಗ ಅಲ್ಲ, ಇದರಲ್ಲಿ ಎಂಥದ್ದೋ ವಿಷಯ ಇತ್ತು. ಎಂತ ಅಂತ ಹೇಳಿ ನಾನು ಕಂಡುಹಿಡಿದೆ. ಬಾಯ್ ಸ್ವಲ್ಪ ಹುಷಾರಾಗಿರ ಆಯ್ತಾ? ಕಾಂಬುವ
ಈ ಕ್ಷಣಕ್ಕೆ ನಿಮ್ಮ ಮಗ ನಿಮ್ಮ ಎದುರು ಬಂದರೆ ಏನು ಮಾಡ್ತೀರಿ? ಅಪ್ಪಾಜಿ, ನಾನು ಶಾಲೆಗೆ ಹೋಗಿ ಬರ್ತೀನಿ. ಅಪ್ಪಾಜಿ, ಏನಮ್ಮ? ಓ, ಶಾಲೆಗೆ ಹೊರಟಿಯಾ? ಸರಿ, ಹೋಗ್ಬಾ, ಹುಷಾರು. ತಿಂಡಿ ತಿಂದ್ಕೊಂಡೆ ತಾನೆ? ನಂದು ಬಿಡಿ, ನೀವ್ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಹೌದು, ನೀವು ತಿಂಡಿ ತಿಂದ್ರಾ? ನೀವೆಲ್ಲಿ ನನ್ನ ಬಿಟ್ಟು ತಿಂತೀರಿ? ಆದರೆ ನಾನು ನೋಡಿ ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡಿದೆ, ನನ್ನ ಪಾಡಿಗೆ ನಾನು ತಿಂದು ಬಂದೆ. ಸರಿ ಬನ್ನಿ, ತಿಂಡಿ ಮಾಡಿ. ಇಲ್ಲಮ್ಮ, ನನಗೆ ಯಾಕೋ ಇನ್ನೂ ಹಸಿವಿಲ್ಲ. ನೀನು ಹೋಗ್ಬಾ, ನಾನು ಆಮೇಲೆ ತಿಂದ್ಕೊಳ್ತೀನಿ. ನೀವು ರಾತ್ರಿ ಎಷ್ಟು ಊಟ ಮಾಡಿದ್ದೀರಿ ಅಂತ ನಾನು ನೋಡಿದ್ದೀನಿ ಅಪ್ಪಾಜಿ. ಈಗ ನೀವು ಬಂದು ತಿಂಡಿ ತಿಂತಿರೋ ಇಲ್ವೋ? ನೀವು ತಿಂದ ಮೇಲೆ ನಾನು ಶಾಲೆಗೆ ಹೋಗೋದು. ಏನಮ್ಮ ಹಠ ನಿಂದು? ನಾನು ಮಾಡಿರೋ ತಪ್ಪನ್ನು ನಾನೇ ತಿದ್ಕೋಬೇಕಲ್ವ ಅಪ್ಪಾಜಿ? ನನ್ನಿಂದ ಆಗಿರೋ ಡ್ಯಾಮೇಜ್ನ ನಾನೇ ಸರಿ ಮಾಡಬೇಕು. ನೀನೇನಮ್ಮ ತಪ್ಪು ಮಾಡಿದೆ? ಅಂಥದ್ದೇನೂ ಆಗಿಲ್ಲ, ನಾನು ಸರಿಯಾಗೇ ಇದ್ದೀನಿ. ನೀನು ಹೋಗ್ಬಾ. ನಿನ್ನೆ ನಾನು ನಿಮ್ಮನ್ನು ಏನೇನೋ ಕೇಳಿ ನಿಮ್ಮ ಮನಸ್ಸು ಹಾಳು ಮಾಡಿಬಿಟ್ಟೆ, ಅದಕ್ಕೆ ನೀವು ಹೀಗಿದ್ದೀರಿ ಅಲ್ವಾ? ಏನು ಮಾತಾಡ್ತಿದ್ಯಮ್ಮ ನೀನು? ನೀನೇನೂ ಬೇಜಾರು ಮಾಡಿಲ್ಲ ನನಗೆ. ನಿನಗೆ ಗೊತ್ತಲ್ಲ, ಹಳೆ ನೆನಪುಗಳನ್ನ ಎಳ್ಕೊಂಡು ಮೈ ಮೇಲೆ ಮನಸ್ಸು ಮೇಲೆ ಸುರ್ಕೊಂಡು ಬೇಜಾರು ಮಾಡ್ಕೊಳ್ತೀನಿ ನಾನು ಅಂತೇಳಿ. ಅಷ್ಟೇ, ಇದೆಲ್ಲ ನನಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಹೊತ್ತವರೆ ನಾನು ಸರಿ ಆಗ್ತೀನಿ. ನೀನೇನದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ಆರಾಮಾಗಿ ಶಾಲೆಗೆ ಹೋಗ್ಬಾ. ಅಪ್ಪಾಜಿ, ನಿಮ್ಮ ಜೀವನದ ಅತಿ ದೊಡ್ಡ ನೋವು ಯಾವುದು ಅಂತ ಗೊತ್ತಿದ್ದು ಕೂಡ ನಾನು ಅದ್ರ ಬಗ್ಗೆ ಕೇಳಿ ಗಾಯದ ಮೇಲೆ ಮತ್ತೆ ಉಪ್ಸೋರ್ದೆ. ನನಗೆ ಕ್ಷಮಿಸಿ ಅಪ್ಪಾಜಿ. ಈಗೇನಮ್ಮ, ಈ ಶಂಕರಣ್ಣ ನೀನು ಅಷ್ಟು ಸುಲಭ ತಿಳ್ಕೊಂಬಿಟ್ಟಿದ್ದೇನು? ಈಗೇನು, ನಾನು ತಿಂಡಿ ತಿನ್ಬೇಕು ತಾನೆ? ಹಾಂ, ಕಮಲಮ್ಮ, ತಿಂಡಿ ತಗೊಂಬಾ ಇಲ್ಲಿ. ಸರಿನಾ? ಆರ್ಡ್ರ್ ಮಾಡಿದ್ದೀನಿ, ನಾನು ಆರಾಮಾಗಿ ತಿಂಡಿ ತಿಂತೀನಿ, ನೀನು ಹೋಗ್ಬಾ. ಸರಿ, ನಾನಿನ್ನು ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಗುಲಾಬಿಯು ನಿನಗಾಗಿ, ಈ ಚೆಲ್ಲಿದ ಪರಿಮಳ ನಿನಗಾಗಿ, ನಿನಗಾಗಿ ಬಂದೆ ಪ್ರೇಯಸಿ. ಶ್ರದ್ಧಾ ಮೇಡಮ್, ನಿಮಗೆ ನಾನು ಹೂ ಕೊಡದೆ ಎಷ್ಟು ದಿನ ಆಯಿತು? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಹಳ್ಳಿ ಉದ್ಧಾರ ಮಾಡೋ ಟೆನ್ಷನ್ನಲ್ಲಿ ನಾನು ನಿಮಗೆ ಟೈಮೇ ಕೊಡೋಕ್ಕಾಗ್ತಾ ಇಲ್ಲ. ಶ್ರದ್ಧಾ ಮೇಡಮ್, ನಾನು ಕೊಟ್ಟ ಹೂ ನೀವು ಮುಡಿದೆ, ನಿಮ್ಮ ಜಡೆ ಬಾಡ್ ಹೊತ್ತು ಅಂತ ಅನ್ನಿಸ್ತಿತ್ತು. ಇನ್ನು ಮುಂದೆ ಹಂಗೆ ಆಗ್ತಲ್ಲ, ನೀವು ಅದಕ್ಕೆ ಬೇಜಾರು ಮಾಡ್ಕೊಳಕ್ಕಾಗ. ನಾನು ಇನ್ನು ಮುಂದೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೊತ್ತನಲ್ಲೇ, ಹಗಲು ರಾತ್ರಿ ನಾನು ನಿಮ್ಮನ್ನು ಕಾಯ್ತೆ. ಹಾಂ, ಸರಿ ಪಚ್ಚಿ, ನಾನು ನಿನ್ನ ಹಗಲು ರಾತ್ರಿ ಕಾಯ್ದೆ. ಏನೋ ಪುಟ್ಟ, ಮಕ್ಕಳೆಲ್ಲ ಯಾಕೆ ಹೊರಗಡೆ ನಿಂತಿದ್ದಾರೆ? ಅವತ್ತೇ ನಾನು ನಿಮ್ಗೆ ಹೇಳ್ದೆ ಬೇಡ, ದೇವ ಇತ್ತು ಬೇಡ. ನೀವು ನನ್ನ ಮಾತು ಕೇಳಲ್ಲ. ಶಾಲೆ ಒಳಗೆ ರಾಜೇಂದ್ರ ಪಟೇಲ್ರ ಧ್ವನಿಕೆ ಅಂತ. ನೀವು ನನ್ನ ಹೆದರ್ಸಕ್ಕೆ ಹೋಗಿ ಭ್ರಮೇಲ್ ಬಿದ್ದಿದ್ದೀರಿ ಅನ್ಸುತ್ತೆ. ದೆವ್ವ ಅಂತೆ, ಭೂತ ಅಂತೆ, ಅದೆಲ್ಲ ಏನೂ ಇಲ್ಲ. ಬನ್ನಿ ಮಕ್ಕಳೇ, ಎಲ್ಲ ಒಳಗೆ ಹೋಗೋಣ. ಬನ್ನಿ ಪುಟ್ಟ, ಬಾ ಹೋಗೋಣ ಬಾ.